ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಹತ್ಯೆಗೆ ಸುಪಾರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ನೀಡಿದ್ದಾರೆ. ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಹತ್ಯೆಗೆ ಸುಪಾರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಇದೀಗ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರಾಜೇಂದ್ರ ರಾಜಣ್ಣ ಸುಪಾರಿ ಬಹಳ ಗಂಭೀರವಾದ ವಿಷಯವಾಗಿದೆ. ಆದಷ್ಟು ಬೇಗ ನಾವು ತನಿಖೆಯನ್ನ ಕೈಗೊಳ್ಳುತ್ತೇವೆ. ತನಿಖೆ ಮಾಡಿ ಕ್ರಮವನ್ನ ಕೈಗೊಳ್ಳಬೇಕು ಎಂದು ದಿನೇಶ್ ಗುಂಡೂರಾವ್ ರವರು ಇದೀಗ ಹೇಳಿಕೆಯನ್ನ ನೀಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ನಾಯಕರು ಪ್ರತಿಕ್ರಿಯೆಯನ್ನ ನೀಡಿದ್ರು. ಅದರ ಬೆನ್ನಲ್ಲೇ ಇದೀಗ ದಿನೇಶ್ ಗುಂಡೂರಾವ್ ರವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಈಗಷ್ಟೇ ಆಡಿಯೋ ರಿಲೀಸ್ ಆಗಿತ್ತು. ಆ ಆಡಿಯೋ ರಿಲೀಸ್ಗೆ ಸಂಬಂಧಪಟ್ಟಂತೆ ಇದೀಗ ಇವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇನ್ನು ತನಿಖೆ ಮಾಡಿ ಕಾರಣ ಏನೆಂದು ನಾವು ಪತ್ತೆ ಹಚ್ಚಿ ಕ್ರಮವನ್ನ ಕೈಗೊಳ್ತೇವೆ. ಆ ವಿಚಾರಕ್ಕೆ ಯಾವ ವಿಚಾರಕ್ಕೆ ಅವರು ಹತ್ಯೆಯನ್ನ ಮಾಡ್ತಾ ಇದ್ರು, ಯಾರು ಹತ್ಯೆಯನ್ನ ಮಾಡಿಸ್ತಾ ಇದ್ರು, ಎಲ್ಲಾ ವಿಚಾರವನ್ನ ಕೂಡ ನಾವು ಆದಷ್ಟು ಬೇಗ ಕಂಡು ಹಿಡಿದು ತನಿಖೆಯನ್ನ ಕೈಗೊಳ್ತೇವೆ ಎನ್ನುವ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸುಪಾರಿ ಪ್ರಕರಣದ ರಹಸ್ಯ ಬಯಲಿಗೆ ಬಂದೇ ಬರುತ್ತೆ, ಆದಷ್ಟು ಬೇಗ ಬಯಲಿಗೆ ಬರುತ್ತೆ. ಗೃಹ ಸಚಿವರು ಪೊಲೀಸರು ಇದ್ದಾರೆ, ತನಿಖೆಯನ್ನ ಮಾಡಿಸ್ತಾರೆ, ಆದಷ್ಟು ಬೇಗ ಕ್ರಮವನ್ನ ಕೈಗೊಳ್ತಾರೆ. ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ರವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಹೇಳಿಕೆಯನ್ನ ನೀಡಿದ್ದಾರೆ. ರಾಜೇಂದ್ರ ಹತ್ಯೆಗೆ ಸುಪಾರಿ ವಿಚಾರಕ್ಕೆ ಇದೀಗ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ ಎಂಬಿ ಪಾಟೀಲ್ ರವರು. ಸುಪಾರಿ ಪ್ರಕರಣದ ರಹಸ್ಯ ಬಯಲಿಗೆ ಬಂದೇ ಬರುತ್ತೆ, ಆದಷ್ಟು ಬೇಗ ಕ್ರಮ ಕೈಗೊಳ್ತೇವೆ ಎಂದು ಎಂಬಿ ಪಾಟೀಲ್ ರವರು ರಿಯಾಕ್ಟ್ ಮಾಡಿದ್ದಾರೆ. ಪ್ರಕರಣದಲ್ಲಿ ರಾಜೀನಾಮೆ ನೋಡಿ, ಅದೇ ಗೃಹ ಸಚಿವರು, ಪೊಲೀಸ್ ಇಲಾಖೆ ಈ ಬಗ್ಗೆ ಎಲ್ಲ ಕ್ರಮಗಳನ್ನ ಕೈಗೊಳ್ತಾರೆ. ಏನು ಆರೋಪಿಗಳಿದಾರ, ಏನು ಷಡ್ಯಂತ್ರಗಳಿದಾರ, ಅದೆಲ್ಲವನ್ನ ಬಯಲಿಗೆ ಹೇಳ್ತಾರೆ ಮತ್ತು ಕಾನೂನು ಪ್ರಕಾರ ಶಿಕ್ಷೆ ಕೊಡ್ತಾರೆ. ಸರ್, ರಾಜಣ್ಣ ಅವರು ಕಂಪ್ಲೇಂಟ್ ಮಾಡಲೇ ಇಲ್ಲ ಸರ್, ಅವರು ಕೂಡ ದೂರು ಸಲ್ಲಿಸಿದ್ದಾರೆ. ರಾಜಣ್ಣ ಅವ್ರ ಮಗ ಕೊಟ್ಟಿದ್ದಾನೆ. ಓಕೆ, ಕೊಲೆ ಪ್ರಕರಣದಲ್ಲಿ ರಾಜಣ್ಣ ಮಗನ ಅಲ್ಲ ಸರ್, ರಾಜಣ್ಣ ಹೈ ಟ್ರ್ಯಾಪ್ ವಿಷಯದಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು. ಅದು ರಾಜಣ್ಣ ಅವ್ರಿಗೆ ಗೊತ್ತು. ನನಗೆ ಅವ್ರು ಕೇಳಿದ್ರೆ ನನಗೆ ಅವ್ರ ಪ್ರಶ್ನೆ, ಒತ್ತಡ ಪಕ್ಷದಿಂದ ನಾವು ಯಾವುದೇ ರೀತಿ ಪಕ್ಷದಿಂದ ಒತ್ತಡ ಇರೋದಲ್ಲ, ಅದು ಅವರಿಗೆ ಬಿಟ್ಟಿರುವಂಥದ್ದು. ಯಾಕೆ ಏನು ಅನ್ನೋದು ರಾಜಣ್ಣ ಅವ್ರು ಕೇಳಬೇಕು. ಸಚಿವ ಸಂಪುಟ